ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲೀನಾ. ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್. ಇವತ್ತು ನಾನು ಸುಟ್ಟ ಬದನೆಕಾಯಿಯ ಚಟ್ನಿ ಮಾಡ್ತಾ ಇದ್ದೀನಿ. ಇದನ್ನು ನೀವು ರೊಟ್ಟಿ, ಚಪಾತಿ, ದೋಸೆ, ಅನ್ನದ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ದಿಢೀರಾಗಿ 5ರಿಂದ 6 ನಿಮಿಷದಲ್ಲಿ ಮಾಡ್ಕೋಬಹುದು. ಯಾರೆಲ್ಲ ಈ ರೆಸಿಪಿಯನ್ನು ಇನ್ನೂ ಮಾಡಿಲ್ಲ, ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಈಗ ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಚಟ್ನಿಯನ್ನು ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಬದನೆಕಾಯಿ. ನಾನಿಲ್ಲಿ ದಪ್ಪ ಬದನೆಕಾಯಿನ ತಗೊಂಡಿದ್ದೀನಿ. ಇದರ ಜೊತೆಗೆ 2 ಟೊಮೆಟೊ, 1 ಈರುಳ್ಳಿ, 5ರಿಂದ 6 ಹೆಸರು ಬೆಳ್ಳುಳ್ಳಿ, 4 ಕೆಂಪು ಮೆಣಸಿನಕಾಯಿ ತಗೊಂಡಿದ್ದೀನಿ. ನೀವು ಇದರ ಬದಲು ಹಸಿಮೆಣಸಿನಕಾಯಿಯನ್ನು ತಗೊಳ್ಬೋದು. ಈಗ ಇವೆಲ್ಲವನ್ನು ನಾವು ಗ್ರಿಲ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಬದನೆಕಾಯಿಯನ್ನು ಈ ರೀತಿ ಮಧ್ಯದಲ್ಲಿ ಸೀಳಬೇಕು. ಈಗ ಇದರ ಒಳಗೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದಾದಮೇಲೆ ತಗೊಂಡಿರುವ ಬದನೆಕಾಯಿ, ಟೊಮೆಟೊ, ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಗ್ರಿಲ್ ಮಾಡ್ಕೊಳ್ತೀನಿ. ನಾವು ತಗೊಂಡಿರುವ ಬದನೆಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲವೂ ಚೆನ್ನಾಗಿ ಬೆಂದು ಅದರ ಮೇಲಿನ ಸಿಪ್ಪೆ ಇದೆ ಅಲ್ವಾ, ಅವೆಲ್ಲ ಕಪ್ಪಗಾಗಬೇಕು. ಅಲ್ಲಿಯವರೆಗೆ ಇದೇ ರೀತಿ ಸುಡಬೇಕಾಗುತ್ತೆ. ಈ ರೀತಿ ಸುಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮಗೆ ಗ್ರಿಲ್ ಮಾಡೋದಕ್ಕೆ 4ರಿಂದ 5 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಈ ಚಟ್ನಿಯನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ಬೆಳ್ಳುಳ್ಳಿ ಹಾಕೋದ್ರಿಂದ ಇದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ವಿಧಾನದಲ್ಲಿ ಚಟ್ನಿ ಮಾಡಿಲ್ವೋ ಖಂಡಿತವಾಗಲೂ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಬದನೆಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲವೂ ಕಪ್ಪಗಾಗ್ತಿದೆ. ಇಲ್ಲಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು. ಆದರೆ ಬದನೆಕಾಯಿ ಮಾತ್ರ ಕಂಪ್ಲೀಟಾಗಿ ಬೇಯಬೇಕು. ಯಾಕಂದರೆ ಇದರಲ್ಲಿ ಒಗರಿನ ಅಂಶ ಇರೋದ್ರಿಂದ ಇದನ್ನು ಪೂರ್ತಿಯಾಗಿ ಬೇಯೋದಕ್ಕೆ ಬಿಡಬೇಕು. ಈಗ ನೋಡಿ, ಟೊಮೆಟೊ, ಈರುಳ್ಳಿ, ಬದನೆಕಾಯಿ ಎಲ್ಲವೂ ಚೆನ್ನಾಗಿ ಬೆಂದಿದೆ. ಈಗ ಇವೆಲ್ಲವನ್ನು ಬೇರೆ ತಟ್ಟೆಗೆ ಎತ್ತಿಡ್ತಾ ಇದ್ದೀನಿ. ನಾವು ಇದರ ಕಪ್ಪಾಗಿರುವ ಸಿಪ್ಪೆಯನ್ನು ಒಂದೊಂದಾಗಿ ತೆಗಿತಾ ಹೋಗೋಣ. ಈ ರೀತಿ ಚೆನ್ನಾಗಿ ತೆಗಿಬೇಕು. ಇಲ್ಲಿ ಬೆಂದಿರುವ ಎಲ್ಲ ತರಕಾರಿಗಳ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದಾದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಈ ಚಟ್ನಿಗೆ ತೆಂಗಿನಕಾಯಿಯನ್ನು ಹಾಕುವಾಗಿಲ್ಲ, ಹಾಗೆ ನೀರನ್ನು ಯೂಸ್ ಮಾಡದೆ ಈ ಚಟ್ನಿಯನ್ನು ಮಾಡ್ಕೋಬೇಕು. ಇಲ್ಲಿ ಬೆಂದಿರುವ ಎಲ್ಲ ತರಕಾರಿಗಳ ಕಪ್ಪಾಗಿರೋ ಸಿಪ್ಪೆಯನ್ನು ಈ ರೀತಿಯಾಗಿ ಪೂರ್ತಿಯಾಗಿ ತೆಗೆದಿದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಇದನ್ನು ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ರುಬ್ಬಿರುವ ಚಟ್ನಿಯನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಒಂದು ಸಣ್ಣ ಒಗ್ಗರಣೆಯನ್ನು ಮಾಡ್ಕೊಳ್ತೀನಿ. ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ದಿಢೀರಾಗಿ ಸುಟ್ಟ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಈ ರೆಸಿಪಿಯನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ಲಕ್ಷಾ ಲೀನಾ ಕೂರ್ಗ್ ಲೈಫ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.